ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಮಧ್ಯೆ ಟಿಕೆಟ್ ಫೈಟ್ ಶುರುವಾಗಿದೆ. ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳಲ್ಲಿ ಬಿಜೆಪಿಗೆ 3 ಟಿಕೆಟ್ ಸಿಗುತ್ತೆ ಅಂತ ಮಾಜಿ ಶಾಸಕ ಪ್ರೀತಮ್ ಗೌಡ ಭವಿಷ್ಯ ನುಡಿದಿದ್ದಾರೆ. ಕೆಆರ್ ಪೇಟೆಯಲ್ಲಿ ನಾರಾಯಣ್ ಗೌಡ್ರೆ ನಮ್ಮ ಅಭ್ಯರ್ಥಿ, 100ಕ್ಕೆ 100ರಷ್ಟು ಟಿಕೆಟ್ ಸಿಗುತ್ತೆ, 50,000 ಲೀಡ್ನಲ್ಲಿ ಗೆಲ್ಲುವ ವಿಶ್ವಾಸ ಇದೆ. ಆದರೆ ಎಲ್ಲವನ್ನೂ ತೀರ್ಮಾನ ಮಾಡೋದು ಕೇಂದ್ರದ ನಾಯಕರು ಅಂತ ಹೇಳಿದ್ದಾರೆ. ಮೈತ್ರಿಕೂಟ ತಿಳಿಯಾಗಬೇಕಂದ್ರೆ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು, ಮಾನದಂಡದ ಪ್ರಕಾರ ಕೆಲಸ ಮಾಡಬೇಕಾಗತ್ತೆ, ಮಾತಾಡೋಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಅಂತ ಪರೋಕ್ಷವಾಗಿ ಜೆಡಿಎಸ್ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕರು 2028ಕ್ಕೆ ಜೆಡಿಎಸ್ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಮುಖ್ಯಮಂತ್ರಿ ಆಗ್ತಾರೆ ಕುಮಾರಣ್ಣ ಅಂತಾರೆ. ಇವರು ಜೆಡಿಎಸ್ ಎಮ್ ಎಲ್ ಎಚ್ ಟಿ ಮಂಜು ಅವರ ಕೆಆರ್ ಪೇಟೆಗೆ. ಎಚ್ ಟಿ ಮಂಜು ರೂಲಿಂಗ್ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಇದ್ರೆ ಆ ಕ್ಷೇತ್ರನ ಬಿಜೆಪಿಗೆ ಹೆಂಗೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ಅಂದರೆ ಈ ಮೈತ್ರಿ ಇರಬೇಕು ಅನ್ನೋದಕ್ಕಿಂತ ಕಿತ್ತೋಬೇಕು ಅಂತ ಕಾಣ್ತಾ ಇತ್ತು ಇವ್ರು ಆಟ್ಗಳು ನೋಡಿದ್ರೆ. ಅವರವರು ಜೆಡಿಎಸ್ ಬಿಜೆಪಿ ಅಗ್ಗಜಗ್ಗಾಟ ನಡೀತಾ ಇರುತ್ತೆ, ಏನೋ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ಸು ಜೆಡಿಎಸ್ ಇದ್ದಾಗ ಅದು ಜಾಸ್ತಿ ಗಲಾಟೆ ಇತ್ತು, ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ. ಜೆಡಿಎಸ್ ಬಿಜೆಪಿ ಸಂಘರ್ಷ ಕಡಿಮೆ, ಯಾಕಂದರೆ ಅವ್ರ ಕ್ಷೇತ್ರಗಳ ನಡುವೆ ಫೈಟ್ ಇರೋದು ಹಾಸನ, ಈ ಕೆ ಆರ್ ಪೇಟೆ, ಶ್ರೀರಂಗಪಟ್ಟಣ, ತುರುವೇಕೆರೆ, ತುಮಕೂರು ಗ್ರಾಮಾಂತರ, ಹಿಂಗಿದೆ, ಬೆಂಗಳೂರು ದಾಸರಹಳ್ಳಿ, ಹಿಂಗೆ ನೋಡ್ಬೇಕೇನಂತ. ಇನ್ನೂ ಚುನಾವಣೆ ಭಾಳ ದೂರ ಇದೆ, ಲೋಕಲ್ ಬಾಡಿ ಬಂದ ಮತ್ತೆ ಕಿತ್ತಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಶ್ನಿಸಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟಲ್ಲಿ ನಡೀತು. ಆ ವೇಳೆ ನಾಟಕೀಯ ಘಟನೆಗಳು ಜರುಗಿವೆ. ಇದೇ ಮೊದಲ ಬಾರಿಗೆ ಹಾಲಿ ಮುಖ್ಯಮಂತ್ರಿಯೊಬ್ಬರು ಸುಪ್ರೀಂ ಮುಂದೆ ಖುದ್ದಾಗಿ ಹಾಜರಾಗಿ ಮೌಖಿಕ ವಾದ ಮಂಡಿಸಿದ್ದಾರೆ. ಸುಪ್ರೀಂ ಪೀಠದ ಎದುರು ಹಿರಿಯ ವಕೀಲ ಶ್ಯಾಮ್ ದಿವಾನ್ ಜೊತೆಗೂಡಿ ಮಮತಾ ಬ್ಯಾನರ್ಜಿ ತಮ್ಮ ವಾದ ಮಂಡಿಸಿದ್ದಾರೆ. SIR ಪ್ರಕ್ರಿಯೆ ಸೇರ್ಪಡೆಗಾಗಿ ಅಲ್ಲ, ಅಳಿಸುವಿಕೆಗಾಗಿ ಮಾಡ್ತಿದ್ದಾರೆ. ಕೇವಲ ಬಂಗಾಳವನ್ನು ಚುನಾವಣೆಯ ಸಮಯದಲ್ಲಿ ಗುರಿಯಾಗಿಸಿರುವುದು ಏಕೆ? 24 ವರ್ಷಗಳ ನಂತರ ಈಗೇನು ಅವಸರ? 2 ವರ್ಷಗಳ ಕೆಲಸವನ್ನು 2 ತಿಂಗಳಲ್ಲಿ ಮಾಡುವ ಅವಸರ ಏಕೆ ಅಂತ ಮಮತಾ ಬ್ಯಾನರ್ಜಿ ಪ್ರಶ್ನಿಸಿದ್ದಾರೆ. ಅಮಿತ್ ಶಾ ಹೇಳ್ತಾರೆ, ಮೊನ್ನೆ ಅಸ್ಸಾಮಲ್ಲಿ 64 ಲಕ್ಷ ಬಾಂಗ್ಲಾದೇಶಿಗರಿದ್ದಾರೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ಈ ಸಂಖ್ಯೆ 1.5-2 ಕೋಟಿ ದಾಟಿದೆ. ಬಿಕಾಸ್ ಆಫ್ ದೊಡ್ಡ ರಾಜ್ಯ, ಬಾಂಗ್ಲಾಗ್ ಹೊಂದ್ಕೊಂಡಂಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದವ್ರು ಜಾಸ್ತಿ ಇದ್ದಾರೆ. ಈ SIR ಅವರೆಲ್ಲ ಬಂದು ನಮ್ಮ ದೇಶದಲ್ಲಿ ಯಾಕೆ ಸರ್ಕಾರ ನಿರ್ಧಾರ ಮಾಡಬೇಕು, ಅವ್ರನ್ನ ಒದ್ದಾಚಕ್ಕೆ ಹಾಕಬೇಕು ಅನ್ನೋದು ಈ ಲೆಕ್ಕಾಚಾರಗಳು. ಸೊ ನೋಡಬೇಕು ಸಂಘರ್ಷ. ಮಮತಾ ಅಕ್ರಮ ಬಾಂಗ್ಲಾ ವಲಸಿಗರ ಪರ. ಏನು ನಮ್ಮ ಜನಕ್ಕೆ ಇಟ್ಟಾಕಕ್ಕಾಗ್ತಲ್ಲ ನಮ್ಮ ಕೈಲಿ, ಅವ್ರನ್ನೂ ಇಟ್ಕೊಂಡು ಏನು ಮಾಡ್ತೀರಿ? ದೇಶದಲ್ಲಿರೋರ ಹತ್ರ ಓಟ್ ಹಾಕ್ಸ್ಕೊಳ್ಳಿ ಅಂದರೆ ಬೇರೆ ದೇಶವ್ರ ಹತ್ರ ಓಟ್ ಹಾಕ್ಸ್ಕೊಳಕ್ಕೆ ಹೋಗ್ತಾರೆ. ದುರಂತ ಅದು. ಅದಿರೋದೇ ತಾನೆ, ಬೇರೆ ಏನೇನಲ್ಲಿ. ಮಹಾರಾಷ್ಟ್ರದಲ್ಲಿ NCP ಬಣಗಳ ವಿಲೀನ ಮಾತುಕತೆಗಳು ಕೇಳಿಬರುತ್ತಿರುವಂತೆಯೇ ದಿವಂಗತ ಅಜಿತ್ ಪವಾರ್ ಪುತ್ರರಾದ ಪಾರ್ಥ ಪವಾರ್ ಮತ್ತು ಜಯ ಪವಾರ್ ಬಾರಾಮತಿಯಲ್ಲಿ NCP ಮುಖ್ಯಸ್ಥ ಶರದ್ ಪವಾರನ್ನು ಭೇಟಿಯಾಗಿದ್ದಾರೆ. ವಿದ್ಯಾ ಪ್ರತಿಷ್ಠಾನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಎರಡೂ NCP ಬಣಗಳ ವಿಲೀನ ಮತ್ತು ಮುಂಬರುವ ಚುನಾವಣೆ ಹಿನ್ನೆಲೆ ಮಾತುಕತೆ ನಡೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ಅಜಿತ್ ಪವಾರ್ NCPನ ಸ್ಪ್ಲಿಟ್ ಮಾಡಿ NCP ಮೂಲ NCP SP ಅಂತ ಆಗಿತ್ತು ಶರದ್ ಪವಾರ್ ಅವ್ರದ್ದು. ಅಜಿತ್ ಪವಾರ್ DCM ಆಗಿದ್ರು, ಅದರಿಂದ ಹೊರಗಡೆ ಬಂದು ಅವ್ರು ತೀರ್ಕೊಂಡ್ರು. ಆ ತೀರ್ಕೊಳ್ಳೋ ಮುನ್ನ ಈ ಮೈತ್ರಿ ಮಾತುಕತೆ ಮರ್ಜ್ ಮಾಡೋ ಮಾತುಕತೆ ಆಗ್ತಾಯಿತ್ತು, ಅವ್ರು ಸತ್ತೋಗ್ಬಿಟ್ರು. ಬಟ್ ಅರ್ಜೆಂಟ್ಗೆ ಅಜಿತ್ ಪವಾರ್ ವೈಫ್ನ ಈಗ ಅಲ್ಲೇ DCM ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ BJP ಸರ್ಕಾರದವರು. ಬಟ್ ಆದರೂ ಈ ಪಾರ್ಟಿ ಮರ್ಜ್ ಆಗೋ ಲೆಕ್ಕಾಚಾರ ನಡೀತಾ ಐತೆ, ನೋಡ್ಬೇಕೇನಾಗುತ್ತೆ ಅಂತ. ಭಾರತದ ಜೊತೆಗಿನ ಹೊಸ ವ್ಯಾಪಾರ ಒಪ್ಪಂದವನ್ನು ಅಮೆರಿಕ ಶಕ್ತಿ ಕೇಂದ್ರ ಶ್ವೇತಭವನ ಶ್ಲಾಘಿಸಿದೆ. ಭಾರತ ಇನ್ಮುಂದೆ ರಷ್ಯಾದಿಂದ ತೈಲವನ್ನು ಖರೀದಿಸದಿರಲು ಬದ್ಧವಾಗಿದೆ ಅಂತ ಹೇಳಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಮೆರಿಕದ ಪ್ರಮುಖ ವಲಯಗಳಲ್ಲಿ $500 ಶತಕೋಟಿ ಮೌಲ್ಯದ ಹೂಡಿಕೆಗಳಿಗೆ ಒಪ್ಪಿಕೊಂಡಿದ್ದಾರೆ ಅಂತ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿದ್ದಾರೆ. ಭಾರತವು ಇನ್ನು ಮುಂದೆ ರಷ್ಯಾದ ತೈಲವನ್ನು ಖರೀದಿಸದಿರಲು ಮಾತ್ರವಲ್ಲದೆ ಅಮೆರಿಕಾದಿಂದ ಮತ್ತು ಸಂಭಾವ್ಯವಾಗಿ ವೆನೆಜುವೆಲಾದಿಂದಲೂ ತೈಲವನ್ನು ಖರೀದಿಸಲು ಬದ್ಧವಾಗಿದೆ. ಇದರಿಂದ ಅಮೆರಿಕದ ಜನರಿಗೆ ನೇರ ಪ್ರಯೋಜನ ಸಿಗುತ್ತದೆ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.